ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ. ಒಬ್ಬ ಜೀವನದಲ್ಲಿ ಎಲ್ಲವನ್ನು ಕೂಡ ಕಳೆದುಕೊಂಡು ಏಕಾಂಗಿಯಾಗಿ ಬಿಡ್ತಾನೆ. ಅವನು ಜೀವನದಲ್ಲಿ ಏನನ್ನು ಮಾಡುವುದಕ್ಕೂ ಕೂಡ ಆಗುವುದೇ ಇಲ್ಲ. ಅವನಿಗೆ ಒಬ್ಬ ಹಿತಶತ್ರು ಅಂತಕ್ಕಂಥವನೊಬ್ಬ ಇರ್ತಾನೆ. ಅವನ ಜೊತೆಯಲ್ಲೇ ಇದ್ದುಕೊಂಡು ಅವನಿಗೆ ತೊಂದರೆಗಳನ್ನು ಮಾಡ್ತಾ ಇರ್ತಾನೆ. ಅವನೇನೇ ಹೊಸ ಕೆಲಸಗಳಿಗೆ ಕೈ ಹಾಕಿದಾಗ ಅದರಿಂದ ತೊಂದರೆ ಬರುವ ಹಾಗೆ ಅವನು ತೊಂದರೆಗಳನ್ನು ಕೊಡ್ತಾ ಇರ್ತಾನೆ. ಈ ರೀತಿಯಾಗಿ ಇರಬೇಕಾದ್ರೆ ಆ ಯುವಕನು ಜೀವನದಲ್ಲಿ ಏನು ಮಾಡಬೇಕು ಅಂತೇಳಿ ಅವನಿಗೆ ಗೊತ್ತಿರುವುದೇ ಇಲ್ಲ. ಒಂದು ಬಾರಿ ಒಂದು ಅಂಗಡಿಯನ್ನು ಇಡ್ತಾನೆ. ಅಂಗಡಿಯಲ್ಲಿ ಎಲ್ಲರಿಗೂ ಕೂಡ ಸಾಲವನ್ನು ಕೊಟ್ಟು ಅಂಗಡಿಯನ್ನು ತೊಂದರೆಗೆ ಸಿಗಾಗಿಕೊಳ್ತಾನೆ. ಆನಂತರ ಇನ್ನೂ ಒಂದು ಹಸುವನ್ನು ತರ್ತಾನೆ. ಹೀಗೆ ಹಲವಾರು ಉದ್ಯೋಗಗಳನ್ನು ಮಾಡಿದರೂ ಕೂಡ ಅವನದಲ್ಲಿ ಯಾವುದರಲ್ಲೂ ಕೂಡ ಸಕ್ಸಸ್ ಅನ್ನೋದು ಆಗ್ತಾನೇ ಇರಲಿಲ್ಲ. ಯಾವ ಕಾರಣಕ್ಕೆ ಅಂದರೆ ಈ ಎಲ್ಲ ವಿಧವಾದ ಐಡಿಯಾಗಳನ್ನು ಅವನ ಜೊತೆಯಲ್ಲಿ ಇರತಕ್ಕಂತಹ ಮಿತ್ರ ಕೊಡ್ತಾ ಇದ್ದ. ಅವನು ಮಿತ್ರ ಅಲ್ಲ, ಹಿತಶತ್ರು. ಆ ರೀತಿಯಾಗಿ ಇರಬೇಕಾದ್ರೆ ಅವನಿಗೆ ಬಾಲ್ಯದ ಜೊತೆಯಲ್ಲಿ ಇರ್ತಕ್ಕಂತಹ ಒಬ್ಬ ಸ್ನೇಹಿತನು ಮತ್ತೆ ಪುನಃ ಅವನಿಗೆ ಪರಿಚಯ ಆಗ್ತಾನೆ. ಅವನು ಇದೇ ರೀತಿಯಾಗಿ ಹಲವಾರು ತಿಂಗಳುಗಳು ಕಳೆದ ನಂತರ ಅವನಿಗೆ ಒಂದು ಬಾರಿ ಹೇಳ್ತಾನೆ, ನಿನ್ನ ಜೊತೆಯಲ್ಲಿ ಇರ್ತಕ್ಕಂತಹ ನಿನ್ನ ಮಿತ್ರನು ನಿನಗೆ ತೊಂದರೆಯನ್ನು ಮಾಡ್ತಾ ಇದ್ದೇನೆ, ನೀನು ಮುಂದಕ್ಕೆ ಹೋಗಬಾರ್ದು ಅಂತೇಳಿ ನಿನಗೆ ಎಲ್ಲ ವಿಧವಾದ ದಾರಿಗಳಲ್ಲಿ ಅಡಚಣೆಯನ್ನು ಮಾಡ್ತಾ ಇದ್ದಾನೆ ಅಂದರೆ ಅವನು ಕೇಳುವುದಿಲ್ಲ. ಆನಂತರ ಈ ನಿಜವಾದ ಮಿತ್ರ, ಬಾಲ್ಯದ ಸ್ನೇಹಿತ ಏನಾದರೂ ಮಾಡಿ ಇವನನ್ನು ಉದ್ಧಾರವನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ನಿರ್ಧಾರವನ್ನು ಮಾಡಿಕೊಂಡು ಅವನು ಮಾಡ್ತಾ ಇರ್ತಕ್ಕಂಥ ಮೋಸವನ್ನು ಪ್ರತ್ಯಕ್ಷವಾಗಿ ಕಾಣ್ತಾನೆ. ಅವನು ಶತ್ರುವಾಗಿ ಬೆಳೆದು ಬಿಡ್ತಾನೆ. ಆ ಶತ್ರುತನ ಯಾವ ರೀತಿಯಾಗಿ ಇರುತ್ತಿತ್ತು ಅಂದರೆ, ಅವನ ಮುಂದೆ ಬಂದರೆ ಸಾಕು ಅವನನ್ನು ತಿಂದು ನುಂಗಿ ಹಾಕುವಷ್ಟು ಸಿಟ್ಟು ಅವನಿಗೆ ಬರ್ತಾಯಿತ್ತು. ಇವನು ಕೂಡ ಅವನ ಮೇಲೆ ಅಷ್ಟೇ ಕೋಪ ಬರ್ತಾಯಿತ್ತು. ಆ ರೀತಿಯಾಗಿರಬೇಕಾದ್ರೆ ಮನಸ್ಸಿನಲ್ಲಿ ಅವನು ದೃಢವಾದ ನಿರ್ಧಾರವನ್ನು ಮಾಡಿಕೊಳ್ತಾನೆ. ಏನಾದರೂ ಮಾಡಿ ಈ ಶತ್ರುವಿನ ಮುಂದೆ ನಾನು ಗೆದ್ದು ತೋರಲೇಬೇಕು, ನನ್ನ ಜೀವನವನ್ನು ಸಾಗಿಸಲೇಬೇಕು, ಅವನ ಮುಂದೆ ನಾನು ಗೆಲ್ಲಲೇಬೇಕು ಅಂತೇಳಿ ಮನಸ್ಸಿನಲ್ಲಿ ನಿಶ್ಚಯವನ್ನು ಮಾಡಿಕೊಳ್ತಾನೆ. ಈ ರೀತಿಯಾಗಿರಬೇಕಾದ್ರೆ ಆ ಬಾಲ್ಯದ ಸ್ನೇಹಿತನ ಸಹವಾಸವನ್ನು ಮಾಡಿ ಅವನು ಕೂಡ ಹಲವಾರು ವಿಚಾರಗಳಲ್ಲಿ ಅವನಿಗೆ ಪ್ರೋತ್ಸಾಹವನ್ನು, ಹಣವನ್ನು, ಸಹಾಯವನ್ನು ಮಾಡ್ತಾನೆ. ಅದರಿಂದ ಸುಂದರವಾಗಿ ಇರ್ತಕ್ಕಂತಹ ಒಂದು ವ್ಯವಹಾರದಲ್ಲಿ ಅತ್ಯುನ್ನತವಾದಂತಹ ಪದವಿಯನ್ನು ಪಡೆಯುತ್ತಾನೆ. ಈ ಪದವಿಯನ್ನು ಪಡೆದು ಅವನು ಅತ್ಯಂತ ಸುಖಮಯವಾಗಿ ಜೀವನವನ್ನು ನಡೆಸ್ತಾನೆ. ಈ ಕಥೆಯ ಸಾರಾಂಶತೆ ಏನು ಎಂದರೆ, ನಾವು ಜೀವನದಲ್ಲಿ ಬೆಳಿಬೇಕು ಅಂದರೆ ನಮಗೆ ಸಮಯಕ್ಕೆ ಉಚಿತವಾದಂತಹ ಸಲಹೆಗಳನ್ನು ಕೊಡ್ತಕ್ಕಂತಹ ಮಿತ್ರನಿರಬೇಕು. ಆನಂತರ ನಾವು ಗುರಿಯನ್ನು ಮುಟ್ಟಬೇಕು ಅಂದರೆ ನಮ್ಮ ಮುಂದೆ ಶತ್ರು ಇರಬೇಕು. ಶತ್ರು ಇದ್ದಾಗಲೇ ನಮಗೆ ಜೀವನದಲ್ಲಿ ಹಠ, ಸಾಹಸ ಅನ್ನಕ್ಕಂಥದ್ದು ಬರುವುದು. ಆದ್ದರಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಜೀವನದಲ್ಲಿ ತಮ್ಮ ಯಶಸ್ಸುಗಳನ್ನು ಕಂಡು ನಾವೆಲ್ಲರೂ ಕೂಡ ಜೀವನದಲ್ಲಿ ಒಂದಾಗಿ ಬಾಳೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.